ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಭವಾನಿ ಹರಿಪ್ರಸಾದ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇವತ್ತಿನ ವ್ಲಾಗ್ ಬಂದು ನಮ್ಮ ಫ್ಯಾಮಿಲಿ ಎಲ್ಲ ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ತುಂಬ ದಿನಗಳ ಕನಸು ಈ ಟೆಂಪಲ್ಗೆ ಹೋಗಬೇಕು ಅಂತ. ಸೊ ಹಾಗಾಗಿ ನಮ್ಮ ಕನಸು ಇವತ್ತು ನನಸಾಗಿದೆ. ಸೊ ನಾನು ಯಾವ ಟೆಂಪಲ್ಗೆ ಹೋಗ್ತಾ ಇದ್ದೀನಿ ಅಂತ ಇದೇ ವ್ಲಾಗಲ್ಲಿ ಹೇಳ್ತೀನಿ. ಸೊ ವೆಯ್ಟ್ ಆ್ಯಂಡ್ ಸಿ. ಸೊ ಬನ್ನಿ ನಾವೀಗ ಟೆಂಪಲ್ಗೆ ಹೋಗೋಣ. ದೇವಸ್ಥಾನಕ್ಕೆ ಹೋಗೋ ಮೊದಲು ನಾವೆಲ್ಲ ಏನೇನು ಪ್ರಿಪ್ರೇಷನ್ ಮಾಡಿ ನಂತರ ದೇವಸ್ಥಾನಕ್ಕೆ ಹೋದ್ವಿ ಅನ್ನೋ ವ್ಲಾಗ್ನ ಈಗ ತೋರಿಸ್ತಾ ಇದ್ದೀನಿ. ಸೊ ಮೊದಲಿಗೆ ದೇವಸ್ಥಾನಕ್ಕೆ ಹೋಗಬೇಕು ಅಂದರೆ ದೇವ್ರ ಪೂಜೆ ಮಾಡಿ ದೇವ್ರಿಗೆ ನೈವೇದ್ಯ ಮಾಡಿ ನಂತರ ಹೋಗೋದ್ರಿಂದ ಒಂದು ಮನಸ್ಸಿಗೆ ನೆಮ್ಮದಿ ಅನಿಸುತ್ತೆ. ಮಾರ್ನಿಂಗ್ ಬೇಗನೆ ಎದ್ದೆ, ಈಗ ಸ್ನಾನ ಎಲ್ಲ ಮುಗೀತು. ಸೊ ಈಗ ದೇವ್ರ ನೈವೇದ್ಯಕ್ಕೆ ಅಂತ ಬೆಲ್ದನ ಮಾಡ್ತಾ ಇದ್ದೀನಿ. ಸೊ ದೇವ್ರ ಪೂಜೆ ಮಾಡಿ ನಂತರ ಟೆಂಪಲ್ಗೆ ಹೋಗೋಣ ಅಂತ ಹೇಳಿ ಸಿಹಿ ಪೊಂಗಲ್ ಮಾಡೋದಕ್ಕೆ ಈಗ ನಾನು ಬೆಲ್ಲ ತೊಗೊಂಡಿದ್ದೀನಿ, ಹಾಗೆ ಸ್ವಲ್ಪ ಕಾಯಿ ತುರಿ, GRB ತುಪ್ಪ, ಬೇಬಿ ಕ್ಯಾಶ್ಯೂ ನಟ್, ಹಾಗೆ ದ್ರಾಕ್ಷಿ, ಒಂದು 3 ಏಲಕ್ಕಿ ಕಾಯಿ, 1 ಲೋಟ ಅಕ್ಕಿ, ಹಾಗೆ ಸ್ವಲ್ಪ ಹೆಸರು ಬೇಳೆನ ತೊಗೊಂಡಿದ್ದೀನಿ. ಈಗ ಆಲ್ರೆಡಿ ದೇವ್ರ ಸಾಮಾನೆಲ್ಲ ನಾನು ತೊಳೆದು ಪಕ್ಕಕ್ಕೆ ಎತ್ತಿಟ್ಕೊಂಡಿದ್ದೀನಿ. ಸೊ ಈಗ ಬೆಲ್ಲನ ಕರಗಿಸ್ಕೊಳ್ಳೋಣ. ಬೆಲ್ಲ ಇರುತ್ತೆ, ಹಾಗಾಗಿ ಸ್ವಲ್ಪ ನೀರು ಹಾಕಿ ಅದನ್ನು ಒಂದು ಸ್ವಲ್ಪ ಹೊತ್ತು ಬಿಡೋಣ. ಈ ಕಡೆ ಕುಕ್ಕರ್ ಇಟ್ಕೊಂಡು ಗ್ಯಾಸ್ ಆನ್ ಮಾಡ್ಕೊಳ್ಳಿ. ನಂತರ ಕುಕ್ಕರ್ ಬಿಸಿ ಆದಮೇಲೆ ಸ್ವಲ್ಪ ಆಯಿಲ್ ಹಾಕೋಣ. ದ್ರಾಕ್ಷಿ, ಗೋಡಂಬಿ ಹಾಗೆ ಏಲಕ್ಕಿ ಕಾಯಿನ ಹಾಕೊಳ್ಳೋಣ. ಸ್ವಲ್ಪ ಫ್ರೈ ಮಾಡೋಣ. ಈ ಕಡೆ ಬಿಸಿನೀರು ಸಹ ಇಟ್ಕೊಂಡಿದ್ದೀನಿ ನಾನು. ಇದ್ರ ಜೊತೆಗೇನೆ ಸ್ವಲ್ಪ ಹೆಸರು ಬೇಳೆನ ಆ್ಯಡ್ ಮಾಡೋಣ. ಈಗ ಬಿಸಿನೀರು ಹಾಕೋಣ. ಕುದೀತಾ ಇದೆ. ಈಗ ಆಲ್ರೆಡಿ ನಾವು ಬೆಲ್ಲದನ್ನ ಕರಗಿಸ್ಕೊಂಡಿದ್ದೀವಲ್ವ, ಆ ಬೆಲ್ಲದ ನೀರನ್ನ ಇದಕ್ಕೆ ಆ್ಯಡ್ ಮಾಡೋಣ. ನೋಡಿ ಎಷ್ಟೊಂದು ಕಸ ಎಲ್ಲ ಇರುತ್ತೆ, ಹಾಗಾಗಿ ಈ ರೀತಿ ಕುದೀತಾ ಇರುವಾಗ ನಾವು ಅಕ್ಕಿನ ವಾಶ್ ಮಾಡಿ ಇಟ್ಕೊಳ್ಳೋಣ. ನಂತರ ಈಗ ಇದಕ್ಕೆ ಆ್ಯಡ್ ಮಾಡೋಣ. ಫ್ಲೇಮ್ನ ಕಮ್ಮಿ ಮಾಡಿಕೊಂಡು ಅಕ್ಕಿ ಹಾಕಿ ಇದನ್ನ ಪಾತ್ರೆಯಲ್ಲೂ ಸಹ ಮಾಡ್ಬೋದು. ಈಗ ನಾನು ಟೈಮ್ ಇಲ್ಲದೆ ಇರೋ ಕಾರಣ ಕುಕ್ಕರಲ್ಲಿ ಒಂದು ವಿಷಲ್ ಬರೆಸ್ತೀನಿ. ನಾವು ತುರಿದಿಟ್ಕೊಂಡಿರೋ ಕಾಯಿ ತುರಿನೂ ಇದಕ್ಕೆ ಆ್ಯಡ್ ಮಾಡೋಣ. ಫೈನಲ್ ಆಗಿ GRB ತುಪ್ಪನ ಆ್ಯಡ್ ಮಾಡೋಣ. ಫ್ಲೇವರ್ ತುಂಬಾ ಚೆನ್ನಾಗಿರುತ್ತೆ. ಹಾಗಾಗಿ ಈಗ ಲಿಡ್ನ ಕ್ಲೋಸ್ ಮಾಡೋಣ. ಒಂದು ವಿಷಲ್ ಬಂದರೆ ನಮ್ಮ ಸಿಹಿ ಪೊಂಗಲ್ ರೆಡಿ. ಸಿಹಿ ಪೊಂಗಲ್ ರೆಡಿ ಆಗೋಷ್ಟೊತ್ತಿಗೆ ಈಗ ನಾನು ಹೊಸ್ಲಿಗೆ ಅರಿಶಿನ ಕುಂಕುಮ ಹಾಕಿ ಹಾಗೆ ದೇವ್ರ ಮನೆ ಸಹ ರೆಡಿ ಮಾಡಿದೆ. ನಂತರ ನಾನು ಬೇಗ ಬೇಗ ರೆಡಿಯಾಗಿ ದೇವ್ರ ದೀಪ ಹಚ್ಚೋಣ ಅಂತ ಹೇಳಿ ಈಗ ಹೊರಟೆ. ಇವತ್ತು ಶನಿವಾರ ಆಗಿರೋದ್ರಿಂದ ಅವರಿಗೆ ತುಳಸಿ ಹಾಕಿ ದೇವ್ರು ಮಾಡೋದು ತುಂಬಾ ಇಷ್ಟ. ಸೊ ಹಾಗಾಗಿ ಇವತ್ತು ನಾನು ಫುಲ್ಲು ತುಳಸಿಯಿಂದನೇ ಅಲಂಕಾರ ಮಾಡಿದ್ದೀನಿ. ಈಗ ಸಿಹಿ ಪೊಂಗಲು ಸಹ ರೆಡಿಯಾಗಿದೆ. ನೋಡೋಣ. ವಾವ್, ನೋಡಿ ಯಾವ ರೀತಿ ರೆಡಿಯಾಗಿದೆ. ಸೊ ಸರ್ವಿಂಗ್ ಬೌಲ್ಗೆ ಈಗ ಹಾಕ್ಕೊಳ್ತಾ ಇದ್ದೆ. ನಂತರ ಅರಿನೂ ಸಹ ದೇವ್ರ ಪೂಜೆ ಸ್ಟಾರ್ಟ್ ಮಾಡಿದ್ರು. ಇವತ್ತು ಶನಿವಾರ ಆಗಿರೋದ್ರಿಂದ ನಮ್ಮ ಮನೇಲಿ ವಾರ ಮಾಡೋದು ಫಿಕ್ಸು. ಹಾಗಾಗಿ ದೇವ್ರಿಗೆ ನೈವೇದ್ಯ ಸಹ ನಾನು ಬಡಿಸ್ದೆ.
ದೇವ್ರ ಪೂಜೆ ಎಲ್ಲ ಮುಗಿಸಿ ದೇವ್ರ ಪ್ರಸಾದನೂ ನಾವೆಲ್ಲ ತಿಂದ್ವಿ. ತುಂಬಾ ಚೆನ್ನಾಗಿತ್ತು. ನಂತರ ಕೆಲವೊಂದಷ್ಟು ಫೋಟೋಸ್ ತೊಗೊಂಡು ನಾವು ಹೊರಟಿದ್ದೆ ಮಂಡ್ಯ ಬಸ್ ಸ್ಟ್ಯಾಂಡ್ಗೆ. ಮಂಡ್ಯ ಬಸ್ ಸ್ಟ್ಯಾಂಡಿಂದ ಶ್ರೀರಂಗಪಟ್ಟಣಕ್ಕೆ ಹೊರಟ್ವಿ. ಯಾಕಂದರೆ ಶ್ರೀರಂಗಪಟ್ಟಣದಿಂದ ಭೂವಾರ ಸ್ವಾಮಿ ಟೆಂಪಲ್ಗೆ ಡೈರೆಕ್ಟ್ ಬಸ್ ಇದೆ ಅಂತ ಹೇಳಿದರು. 9:30ಗೆ ಶ್ರೀರಂಗಪಟ್ಟಣದಲ್ಲಿದೆ ಅಂತ ಹೇಳಿ ನಾವು ಅಲ್ಲಿ ಪಿಕ್ ಮಾಡಿಕೊಂಡು ಟೆಂಪಲ್ಗೆ ವಿಸಿಟ್ ಮಾಡಿದ್ವಿ. ಅಲ್ಲಿಗೆ ಹೋದಾಗ ಗೊತ್ತಾಯಿತು ಮಂಡ್ಯದಿಂದನೇ ಡೈರೆಕ್ಟು ಭೂವಾರ ಸ್ವಾಮಿ ಟೆಂಪಲ್ಗೆ ಬಸ್ ಇದೆ ಅಂತ. ಸೊ 10 ಗಂಟೆಗೆ ನಮ್ಮ ಮಂಡ್ಯ ಬಸ್ ಸ್ಟ್ಯಾಂಡಲ್ಲೇ ಬಸ್ ಸಿಗುತ್ತೆ. ಸೊ ನಾವು ಮಾಡಿದ ಮಿಸ್ಟೇಕ್ನ ನೀವು ಮಾಡ್ಕೊಳ್ಬೇಡಿ ಫ್ರೆಂಡ್ಸ್. ಪೂಜೆ ಸಾಮಾನು ತೊಗೊಳ್ಳೋಣ ಅಂತ ಹೇಳಿ ಬಂದಾಗ ಇಲ್ಲಿ ಹೇಳಿದ್ದು ಜೋಡಿಕಾಯಿ ತೊಗೊಂಡು ಪೂಜೆ ಮಾಡಿಸಿ ಅಂತ ಹೇಳಿ. ಯಾಕಂದರೆ ಅಲ್ಲಿ ಲಕ್ಷ್ಮೀ ನರಸಿಂಹ ಒಟ್ಟಿಗೆ ಇರೋದರಿಂದ ಜೋಡಿಕಾಯಿನೇ ಅಲ್ಲಿ ಪೂಜೆ ಮಾಡಿಸ್ಬೇಕಂತೆ. ನಂತರ ಅಲ್ಲಿಂದ ನಾವು ಬಂದಿದ್ದು ಹೊಳೆಗೆ. ಸೊ ತುಂಬಾ ಚೆನ್ನಾಗಿದೆ. ಬಟ್ ಏನು ಅಂದರೆ ಅಲ್ಲಿ ಮೆಟ್ಲಿನ ವ್ಯವಸ್ಥೆ ಇಲ್ಲ. ಯಾರು ಕಾಲು ಜಾರಿದ್ರೆ ಅದೊಂದು ಸಮಸ್ಯೆ ಆಗ್ಬೋದು ಅಂತ. ಮೋಸ್ಟ್ಲಿ ಟೆಂಪಲ್ ಎಲ್ಲ ಇಂಪ್ರೂವ್ ಆದರೆ ಇದನ್ನು ಸಹ ಮಾಡಿಸ್ಬೋದು. ಸೊ ಹಾಗಾಗಿ ಇನ್ನೂ ಹೆಚ್ಚಿನ ಭಕ್ತಾದಿಗಳು ಬರಲಿ ಅಂತ ನಾನು ದೇವರಲ್ಲಿ ಪ್ರೇ ಮಾಡ್ತೀನಿ. ತುಂಬಾ ಚೆನ್ನಾಗಿದೆ. ಹೊಳೆ ಮಾತ್ರ ಸಖತ್ತಾಗಿದೆ ಪ್ಲೇಸು. ತುಂಬ ವಯಸ್ಸಾದವರೆಲ್ಲ ಬರ್ತಾರಲ್ವ, ಹಾಗಾಗಿ ನಾನು ಇದೊಂದು ಹೇಳಿದ್ದಷ್ಟೇ. ಸೊ ಅಲ್ಲೇ ಕೆಲವೊಂದಷ್ಟು ಫೋಟೋಸ್ನ ನಾವು ತೊಗೊಂಡ್ವಿ ಟೆಂಪಲ್ಗೆ ಹೋಗೋಕ್ಕೂ ಮುಂಚೆನೇ. ತುಂಬಾ ಸಖತ್ತಾಗಿದೆ ನೋಡಿ ಪ್ಲೇಸ್ ಮಾತ್ರ. ದೇವಸ್ಥಾನಕ್ಕೆ ಹೋಗೋಕ್ಕೂ ಮುಂಚೆನೇ ಕೆಲವೊಂದಷ್ಟು ಅಂಗಡಿಗಳಿವೆ. ಜ್ಯೂಸ್ ಆಗಿರ್ಬೋದು, ಪೂಜೆ ಸಾಮಾನ್ದಾಗಿರ್ಬೋದು, ಹಾಗೆ ಅಲ್ಲಿ ತರಕಾರಿಗಳನ್ನೂ ಸಹ ಇಟ್ಟಿದ್ರು. ಆಲ್ರೆಡಿ ಒಂದು ಸಾರಿ ಈ ಟೆಂಪಲ್ಗೆ ವಿಸಿಟ್ ಮಾಡಿದರು. ನಮಗೂ ಸಹ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾನೆ ಇದ್ದರು. ಅದಕ್ಕೆ ಋಣ ಕೂಡಿರಲಿಲ್ಲ. ಯಾವಾಗಲೂ ಅಷ್ಟೇ ಹೋಗಬೇಕು ಅಂದಾಗ ಏನೇನೋ ಅಡ್ಡಿ ಆತಂಕಗಳು ಬರ್ತಾ ಇರ್ತವೆ. ಟೆಂಪಲ್ಗೆ ಹೋಗಬೇಕು ಅಂದರೆ ದೇವ್ರು ನಮ್ಮನ್ನ ಕರೆಸ್ಕೊಳ್ಬೇಕು. ಸೊ ಇವತ್ತು ನಮಗೆ ಅದೊಂದು ಭಾಗ್ಯ ಸಿಕ್ಕಿದೆ ಅಂತ ಹೇಳ್ಬೋದು. ನಮ್ಮ ದೇವ್ರ ಮನೇಲಿ ನೀವು ಒಬ್ಸರ್ವ್ ಮಾಡಿರ್ಬೋದು, ಒಂದು ಭೂವರ ಸ್ವಾಮಿದು ಒಂದು ಫೋಟೋ ಸಹ ತಂದಿದ್ರು. ಸೊ ಹಾಗಾಗಿ ನಾವು ಪೂಜೆ ಮಾಡುವಾಗೆಲ್ಲ ಅಂದ್ಕೊಳ್ತಾ ಇದ್ವಿ ಹೋಗಬೇಕು ಅಂತ. ಈ ಸ್ವಾಮಿ ಇವತ್ತು ನಮ್ಮನ್ನ ಕರೆಸ್ಕೊಂಡಿದ್ದಾರೆ. ಸೊ ಪ್ಲೇಸ್ ನೋಡಿ ಏನು ಸಖತ್ತಾಗಿದೆ ಅಲ್ವಾ. ಸೊ ಇದೇ ಭೂವರ ಸ್ವಾಮಿ ದೇವಸ್ಥಾನ. ಇದು ಕುಬೇರನ ಮೂಲೆಯಲ್ಲಿ ಇಲ್ಲಿ ಮಣ್ಣು ತೊಗೊಳ್ಳೋದು. ಇಲ್ಲಿ ತಗೊಂಡು 3 ಇಡಿ ಮುಷ್ಟಿಲಿ ತಗೊಂಡು ಹೀಗೆ ಪ್ರದಕ್ಷಿಣೆ ಹಾಕಬೇಕು. ಈ ರೀತಿ ಮಣ್ಣು ತಗೊಂಡು ನಾವು 11 ಪ್ರದಕ್ಷಿಣೆ ಹಾಕಬೇಕು. ನಂತರ ಹೋಗಿ ಕಾಯಿ ಹೊಡೆದು ಪೂಜೆ ಮಾಡಿಸ್ಕೊಳ್ಬೇಕು. ಸೊ ಮನೆ ಕಟ್ಟೋರು ಈ ರೀತಿ ಕಲ್ಲಿಂದ ಕಟ್ಟಿದ್ದಾರೆ ನೋಡಿ. ಭೂವರಾಹ ಸ್ವಾಮಿ ಟೆಂಪಲ್ಗೆ ಬಂದಾಗ ಈ ರೀತಿ ಮಣ್ಣು ಅಥವಾ ಇಟ್ಟಿಗೆನ ತಗೊಂಡು ನಾವು ಪ್ರಾರ್ಥನೆ ಮಾಡಿ 11 ಸುತ್ತನ್ನ ಪ್ರದಕ್ಷಿಣೆ ಹಾಕೋದ್ರಿಂದ ನಮ್ಮ ಮನಸ್ಸಲ್ಲಿ ಅಂದ್ಕೊಂಡಿರೋದು ಹಾಗೆಯೇ ಬೇಗನೆ ಮನೆ ಕಟ್ಟೋರು ಮನೆ ಕಟ್ತಾರೆ, ಹಾಗೆ ಸೈಟ್ ತೊಗೊಳ್ಳೋರು ಸೈಟ್ ತೊಗೊಳ್ತಾರೆ. ಹಾಗೆ ಇನ್ನೂ ಎಲ್ಲ ಕಷ್ಟ ಕಾರ್ಪಣ್ಯಗಳು ಕಳೀಲಿ ಅಂತ ಹೇಳಿ ಈ ಟೆಂಪಲ್ಗೆ ವಿಸಿಟ್ ಮಾಡೋದು. ಸೊ ತುಂಬಾ ಫೇಮಸ್ ಟೆಂಪಲ್ ಅಂತ ಹೇಳ್ಬೋದು. ಈ ಪ್ಲೇಸ್ ಎಲ್ಲಿ ಲೊಕೇಟ್ ಆಗಿದೆ ಅಂತ ಕೇಳ್ತಾ ಇದ್ದೀರಾ? ನಮ್ಮ ಮಂಡ್ಯ ಜಿಲ್ಲೆಯ KR ತಾಲೂಕು ಕಲ್ಲಳ್ಳಿ ಗ್ರಾಮದಲ್ಲಿದೆ. ತುಂಬಾ ಪ್ಲೇಸು ಸಕ್ಕತ್ತಾಗಿದೆ. ನೀವು ಬೇಗ ಮನೆ ಕಟ್ಟಬೇಕು, ಇಲ್ಲ ಸೈಟ್ ತೊಗೊಳ್ಬೇಕು, ಅಥವಾ ಯಾವುದೇ ಒಂದು ಕಷ್ಟಗಳು ನಿಮಗೆ ಕಳಿಬೇಕು ಅಂದರೆ ಈ ಟೆಂಪಲ್ಗೆ ವಿಸಿಟ್ ಮಾಡಿ ಅಂತ ಹೇಳ್ತೀನಿ ಫ್ರೆಂಡ್ಸ್. ಎಲ್ಲ ವಾರನೂ ಈ ಟೆಂಪಲ್ಲು ಓಪನ್ ಇರುತ್ತೆ. ಸೊ ಬೆಳಿಗ್ಗೆ 6 ಗಂಟೆಯಿಂದ ಸಂಜೆ 6:30 ತನಕ ಈ ಟೆಂಪಲ್ಲು ಓಪನ್ ಇರುತ್ತೆ. ಸೊ ಬೇಗನೆ ವಿಡಿಯೋನ ಸೇವ್ ಮಾಡಿಕೊಂಡು ಈ ಟೆಂಪಲ್ಗೆ ವಿಸಿಟ್ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವಿಡಿಯೋ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಹಾಗೆ ವಿಡಿಯೋಗೊಂದು ಲೈಕ್ ಕೊಡೋದನ್ನ ಮರಿಬೇಡಿ. ನಿನ್ನೆ ಹಾಕಿರೋ ಗೋಲ್ಡ್ ಪರ್ಚೇಸ್ ವ್ಲಾಗಲ್ಲಿ 1700 ವ್ಯೂಸ್ ಆಗಿದೆ. ನಂಗೆ ತುಂಬಾ ಖುಷಿ ಆಯಿತು ಫ್ರೆಂಡ್ಸ್. ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಈ ರೀತಿ 100 ಜನ ಕಲ್ಲು ಕಟ್ಟು ಹೋಗ್ತಾರೆ, ಅವ್ರಿಗೆಲ್ಲರಿಗೂ ಒಳ್ಳೆಯದಾಗಿದೆ. ಸೊ ಹಾಗಾಗಿ ನಾವು ಸಹ ಕಟ್ತಾ ಇದ್ದೀವಿ, ನಮಗೂ ಒಳ್ಳೇದು ಮಾಡಲಿ ಅಂತ ಕೇಳ್ಕೊಳ್ತೀನಿ ದೇವ್ರ ಹತ್ರ. ಸೊ ಅರಿಯ ಒಂದು ಕನಸು ಅಂತ ಹೇಳ್ಬೋದು ಮನೆ ಕಟ್ಟೋದು. ನಾವು ಈಗ ಕಟ್ಟಿದ್ದೀವಿ, ಎಷ್ಟು ಬೇಗ ಕಟ್ತೀವಿ ಅಂತ ಗೊತ್ತಿಲ್ಲ.
ಆಯುಷ್ ಮನೆ ಕಟ್ತಾನಂತೆ ನೋಡಿ. ಈಗ ಅವನು ಕಲ್ಗಳನ್ನ ತಗೊಂಡು ಬಂದಿದ್ದಾನೆ. ಅವನ ಒಂದು ಪುಟ್ಟು ಮನೆನೂ ಬೇಗ ಕಟ್ಟೋ ಹಾಗಾಗಿ ಆಗಲಿ. ಆಲ್ ದ ಬೆಸ್ಟ್ ಆಯುಷ್. ನಮ್ಮ ಕನಸು ನನಸಾಗಲಿ ಅಂತ ಹೇಳಿ ಭುವರನಾಥ ಸ್ವಾಮಿ ಟೆಂಪಲ್ಗೆ ಬಂದಿದ್ದೀವಿ. ನೀವು ನಮಗೆ ವಿಶ್ ಮಾಡಿ. ಸೊ ಅಲ್ಲಿಂದ ನಾವು ಪೂಜೆ ಮಾಡಿಸ್ಕೊಂಡು ಹೋಗೋಣ ಅಂತ ಹೇಳಿ ಕಾಯಿ ಹೊಡ್ಕೊಂಡು ಬನ್ನಿ ಅಂತ ಹೇಳಿದ್ರು. ಹಾಗಾಗಿ ಹರಿ 2 ಕಾಯಿನೂ ಹೊಡಿತಾಯಿದ್ರು. ಸೊ ಅಷ್ಟೇನು ರಶ್ ಇರಲಿಲ್ಲ, ತುಂಬಾ ಚೆನ್ನಾಗಿದೆ ಟೆಂಪಲ್ಲು. ಎಲ್ಲ ವಾರನೂ ಓಪನ್ ಇರುತ್ತೆ ಅಂದರು. ಶನಿವಾರ ಸ್ವಲ್ಪ ರಶ್ಶು, ಶನಿವಾರ ಭಾನುವಾರ ಅಂತ ಇಲ್ಲಿಯವರು ಹೇಳಿದ್ರು. ನಮಗೆ ಶನಿವಾರ ನಮ್ಮ ದೇವ್ರ ವಾರ ಆಗಿರೋದ್ರಿಂದ ಸೊ ಇದು ಟೆಂಪಲ್ಗೆ ಬರೋದು ತುಂಬಾ ಒಳ್ಳೆಯದು ಅಂತ ಹೇಳಿ ಮಕ್ಳಿಗೂ ಸಹ ನಾವು ಸ್ಕೂಲ್ ರಜೆ ಹಾಕಿಸ್ಬಿಟ್ಟು ಇಲ್ಲಿ ಕರ್ಕೊಂಡು ಬಂದ್ವಿ. ಸೊ ಯಾರೆಲ್ಲ ಬೆಂಗಳೂರಿಂದ ಬರ್ತೀರಾ ಅವ್ರಿಗೂ ಸಹ ಡೈರೆಕ್ಟ್ ಬಸ್ ಇದೆ ಫ್ರೆಂಡ್ಸ್. ನಿಮಗೆಲ್ಲರಿಗೂ ಯೂಸ್ ಆಗಲಿ ಅಂತ ಹೇಳಿ ನಾನು ಈ ವ್ಲಾಗ್ನ ಮಾಡ್ತಾ ಇರೋದು. ಸೊ ಇವತ್ತು ಟೆಂಪಲ್ಗೆ ಋಣ ಕೂಡಿದೆ. ನನಗಂತೂ ತುಂಬ ಖುಷಿ ಆಗ್ತಾ ಇದೆ ಬಂದಿರೋದು. ಇಲ್ಲಿ ಸೇವಾ ವಿವರಗಳನ್ನು ಸಹ ಹಾಕಿದ್ರು, ಯಾವ್ಯಾವ ರೀತಿ ಸೇವೆಗಳನ್ನ ಮಾಡ್ಬೋದು. ಹಾಗೆ ಅಭಿಷೇಕದ ವಿವರ ಸಹ ಹಾಕಿದ್ರು. ಒಂದೊಂದಕ್ಕೂ ಒಂದೊಂದು ಪ್ರೈಸ್ ಇಲ್ಲಿ ಇದೆ. ಇಲ್ಲಿ ಇಟ್ಟಿಗೆ ಕಟ್ಟು ಅಲ್ಲಿ ಚೀಟಿ ತಗೊಳ್ಬೇಕು. ಹಾಗೆ ಮರಳಿಗೂ ಸಹ ಇಲ್ಲಿ ಚೀಟಿ ತಗೊಂಡು ಒಳಗೋಗೋದ್ರಿಂದ ಅವರು ಪೂಜೆ ಮಾಡಿ ನಮಗೆ ಅದನ್ನು ಪೂಜೆ ಮಾಡಲಿಕ್ಕೆ ಹೇಳ್ತಾರೆ. ಸೊ ಇಲ್ಲಿಂದ ನನಗೆ ನಿಜವಾಗ್ಲೂ ದೇವರು ಒಂದು ಸ್ವಲ್ಪನೂ ಕಾಣಿಸ್ಲಿಲ್ಲ. ಇದೇ ಎಂಟ್ರೆನ್ಸು. ಸೊ ಟೆಂಪಲ್ ಒಳಗೆ ಹೋದಾಗಲೂ ಈ ರೀತಿ ಕ್ಯೂ ಇತ್ತು. ನನಗಂತೂ ದೇವ್ರು ನೋಡಿದ ತಕ್ಷಣವೇ ಒಂದು ಸಾರಿ ಮೈ ಜುಮ್ ಅಂತ ಅನ್ನಿಸ್ಬಿಡ್ತು. ಅಷ್ಟು ಸಖತ್ತಾಗಿದೆ ಫ್ರೆಂಡ್ಸ್. ನೀವು ಒಂದು ಸಾರಿ ವಿಸಿಟ್ ಮಾಡಿ, ತುಂಬಾ ಚೆನ್ನಾಗಿದೆ. ಲಕ್ಷ್ಮಿನ ತನ್ನ ತೊಡೆ ಮೇಲೆ ದೇವರು ಕೂರಿಸ್ಕೊಂಡಿರೋ ರೀತಿ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ಅಲ್ಲೇ ಕೆಲವೊಂದಷ್ಟು ಫೋಟೋಸ್ ಸಹ ನಾವು ತೊಗೊಂಡ್ವಿ. ಅಲ್ಲಿ ಒಳಗೆ ಯಾವುದೇ ರೀತಿ ವಿಡಿಯೋಗ್ರಫಿ ಫೋಟೋಗ್ರಫಿ ಅಲ್ಲೋ ಇರಲಿಲ್ಲ. ಅದು ಸ್ವಲ್ಪ ಕ್ಲಿಪ್ಸ್ನ ನಾನು ತೊಗೊಂಡೆ. ತುಂಬಾ ಸಖತ್ತಾಗಿದೆ ಫ್ರೆಂಡ್ಸ್. ನೀವು ಒಂದು ಸಾರಿ ವಿಸಿಟ್ ಮಾಡಲೇಬೇಕು ಈ ಟೆಂಪಲ್ಗೆ. ಇಲ್ಲೇ ಪಕ್ಕದಲ್ಲಿ ರಾಮಸೀತೆ ಟೆಂಪಲು ಸಹ ಇದೆ. ಅಲ್ಲಿ ತುಂಬ ಚೆನ್ನಾಗಿ ರಂಗೋಲೆ ಹಾಕಿದ್ರು. ಆ ವಿಡಿಯೋನು ಸಹ ನಾನು ಮಾಡಿಕೊಂಡೆ. ಸೊ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ. ಟೆಂಪಲ್ ಮಾತ್ರ ಸೂಪರಾಗಿದೆ. ಸೊ ಇನ್ನೊಂದು ಮತ್ತೆ ಬರಬೇಕು ಅನ್ನುವಷ್ಟು ಅಷ್ಟು ಚೆನ್ನಾಗಿ ಅವರು ಮಾಡಿದರು. ಅಲ್ಲಿಂದ ನೆಕ್ಸ್ಟ್ ನಾವು ಹೊರಟಿದ್ದೆ ಅನ್ನದಾಸೋಹದ ಕೊಠಡಿಗೆ. ಸೊ ಇಲ್ಲೇ ಆಚೆ ತಟ್ಟೆ ಎಲ್ಲ ಇಟ್ಟಿರ್ತಾರೆ, ತೊಗೊಂಡು ಹೋಗಬೇಕು. ನೋಡಿ ಎಷ್ಟು ಜನ ಊಟ ಮಾಡ್ತಾ ಇದ್ದಾರೆ. ಸೊ ಊಟ ಮಾಡಿದವರು ಅವ್ರ ಕೈಲಾದಷ್ಟು ಅವರು ಅರ್ಕೆ ಕಟ್ಟಿದರೆ ಅವರು ಅಕ್ಕಿ ಮೂಟೆನೆಲ್ಲ ಕೊಡ್ತಾಯಿದ್ರು. ಇನ್ನು ಕೆಲವರು ಅವ್ರ ಕೈಲಾದಷ್ಟು ಅಮೌಂಟ್ನು ಸಹ ಚೀಟಿಲಿ ಬರೆಸ್ತಾಯಿದ್ರು. ಸೊ ಬಾತು ಮತ್ತು ಮೊಸರು ಅನ್ನನ ಮಾಡಿದರು. ಅರಿ ಮಗಳಿಗೋಸ್ಕರ ಹಾಕಿಸ್ಕೊಳ್ತಾ ಇದ್ರು. ಸೊ ನಾವು 4 ಜನನೂ ಕೆಳಗೆ ಕೂತ್ಕೊಂಡೆ ಊಟ ಮಾಡಿದ್ವಿ. ತುಂಬ ಚೆನ್ನಾಗಿರುತ್ತೆ ದೇವಸ್ಥಾನದಲ್ಲಿ ಈ ರೀತಿ ಒಟ್ಟಿಗೆ ಕೂತ್ಕೊಂಡು ಕೆಳಗೆ ಕೂತ್ಕೊಂಡು ಊಟ ಮಾಡೋದ್ರಿಂದ ಒಂದು ಶ್ರೇಯಸ್ ಅಂತ ಹೇಳ್ಬೋದು. ಅನ್ನದಾತೋ ಸುಖೀ ಭವ. ತುಂಬಾ ರುಚಿಯಾಗಿತ್ತು ಊಟ, ಮಾತ್ರ ಸಖತ್ತಾಗಿತ್ತು. ಸೊ ನಾವೆಲ್ಲ ಹೊಟ್ಟೆ ತುಂಬ ಊಟ ಮಾಡಿ ನಮ್ಮ ಕೈಲಾದಷ್ಟು ಅಮೌಂಟ್ನ ಅಲ್ಲಿ ಕೊಟ್ಬಿಟ್ಟು ಬಂದ್ವಿ. ಕೆಲವೊಂದಷ್ಟು ಫೋಟೋಸ್ನ ಅಲ್ಲಿಂದ ಬಂದು ನಾವು ತೊಗೊಂಡ್ವಿ. ತುಂಬಾ ಖುಷಿ ಆಗುತ್ತೆ. ಸೊ ಟೆಂಪಲ್ಗೆ ವಿಸಿಟ್ ಮಾಡಿದ್ದು ನನಗಂತೂ ಸಖತ್ ಖುಷಿ ಆಯಿತು. ಮಕ್ಳಿಗೂ ಅಷ್ಟೇ ತುಂಬ ಎಂಜಾಯ್ ಮಾಡಿದ್ರು. ಸೊ ನೀವು ನೋಡ್ತಾ ಇರ್ಬೋದು ಪ್ಲೇಸ್ ನೋಡಿ ಏನು ಸಖತ್ತಾಗಿದೆ, ತುಂಬ ಚೆನ್ನಾಗಿದೆ. ನೀವು ಒಂದು ಸಾರಿ ವಿಸಿಟ್ ಮಾಡಿ ಫ್ರೆಂಡ್ಸ್, ಮತ್ತೆ ಬರಬೇಕು ಅಂತ ನಿಮಗೂ ಫೀಲ್ ಆಗುತ್ತೆ. ಸೊ ಇಲ್ಲಿ ಕೆಲವೊಬ್ಬರು ಎಲ್ಲ 3 ವಾರ 9 ವಾರ ಅಂತ ಬರ್ತಾ ಇರ್ತಾರೆ ಅಂತ ಇಲ್ಲಿಯವರು ಹೇಳಿದ್ರು. ಅವರಪ್ಪ ಬೇಕ್ರಿ ಹತ್ರ ಕೆಲವೊಂದಷ್ಟು ಜ್ಯೂಸು ಹಾಗೆ ಬಿಸ್ಕೆಟು ಮಕ್ಕಳಿಗೆಲ್ಲ ತಿಂಡಿನ ತೊಗೊಡ್ತಾ ಇದ್ರು. ಸೊ ಅಪ್ಪ ಅದು ಬೇಕು ಇದು ಬೇಕು ಅಂತ ಹೇಳಿ, ಮಕ್ಕಳು ಅಂದರೆ ಅವ್ರ ಅಪ್ಪನ ಹತ್ರ ಫುಲ್ ಫ್ರೀಡಮ್, ಎಲ್ಲನೂ ಕೇಳಿ ತೆಗೆಸ್ಕೊಳ್ತಾರೆ. ಅವರಪ್ಪ ಅಂದರೆ ತುಂಬಾ ಇಷ್ಟಪಡ್ತಾರೆ ಮಕ್ಕಳಿಬ್ರು. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವೀಡಿಯೋ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ. ಹಾಗೆ ವೀಡಿಯೋಗೊಂದು ಲೈಕ್ ಕೊಡೋದನ್ನ ಮರಿಬೇಡಿ. ಭುವರನಾಥೇಶ್ವರ ಸ್ವಾಮಿ ಸನ್ನಿಧಿಗೆ ಬರಬೇಕು ಅಂತ ತುಂಬ ದಿನಗಳ ಕನಸು ನಮ್ಮದು. ಸೊ ಫ್ಯಾಮಿಲಿ ಸಮೇತ ಬಂದಿದ್ದು ತುಂಬಾ ಖುಷಿ ಆಯಿತು. ದೇವ್ರ ದರ್ಶನ ಎಲ್ಲ ತುಂಬ ಚೆನ್ನಾಗಾಯಿತು. ಈಗ ಬಸ್ಗಾಗಿ ವೆಯ್ಟ್ ಮಾಡ್ತಾ ಇದ್ದೀವಿ. 2:15ಗೆ ಬಸ್ ಅಂತ ಹೇಳಿದ್ರು, ಹಾಗಾಗಿ ಕಾಯ್ತಾ ಇದ್ದೀವಿ. ಸೊ ಸುಮಾರು ಜನ ಎಲ್ಲ ಕಾಯ್ತಾ ಇದ್ದಾರೆ. ಜಿಲ್ಲೆ ಹಾಂ ಹಾಂ
ಬಸ್ ಬರೋ ತನಕ ಈ ಅಂಕಲು ಕೆಲವೊಂದಷ್ಟು ಇನ್ಫಾರ್ಮೇಷನ್ನ ಕೊಟ್ಟರು. ಸೊ 2:30ಗೆ ಶ್ರೀರಂಗಪಟ್ಟಣಕ್ಕೆ ಬಸ್ ಬರುತ್ತೆ ಅಂದರು. ಸೊ ನಾವು ಆ ಬಸ್ ಬೇಡ, ಮತ್ತೆ ಬಳಸ್ಕೊಂಡು ಹೋಗೋದಕ್ಕಿಂತ ಡೈರೆಕ್ಟ್ ಬಸ್ಗೆ ಹೋಗೋಣ ಅಂತ ಹೇಳಿ 3:15ಗೆ ಬಸ್ ಬಂತು. ನಾವು ಅಲ್ಲೇ ಕುತ್ಕೊಂಡು ವೆಯ್ಟ್ ಮಾಡಿಕೊಂಡು ಡೈರೆಕ್ಟ್ ಬಸ್ಗೆ ಬಂದ್ವಿ. ಸೊ ಅದು ಬ್ಯಾಂಗ್ಳೂರ್ಗೆ ಹೋಗುತ್ತೆ ಬಸ್ಸು. ಹಾಗಾಗಿ ನಮಗೆ 5:30ಗೆಲ್ಲ ನಾವು ಮಂಡ್ಯ ಇಳ್ಕೊಂಡ್ವಿ. ಸೊ ಪ್ಲೇಸ್ ಎಲ್ಲ ನೋಡ್ತಾ ಇರ್ಬೋದು, ತುಂಬಾ ಸಖತ್ತಾಗಿದೆ ಗ್ರೀನರಿ. ಸೊ ನನಗಂತೂ ತುಂಬ ಇಷ್ಟ ಆಯಿತು. ನಾನು ಯಾವತ್ತೂ ಈ ಸೈಡ್ ಬಂದಿರಲಿಲ್ಲ. KR ಪೇಟೆ ಇದೇ ಫಸ್ಟ್ ಟೈಮ್ ನಾನು ಇಲ್ಲಿಗೆ ವಿಸಿಟ್ ಮಾಡಿರೋದು. ನಮ್ಮ ಮಂಡ್ಯ ಡಿಸ್ಟಿಕಲ್ಲಿ 7 ತಾಲೂಕುಗಳಿವೆ. ಅದರಲ್ಲಿ ನಾನು 6 ತಾಲೂಕುಗಳಿಗೂ ವಿಸಿಟ್ ಮಾಡಿದೆ. ಬಟ್ KR ಪೇಟೆಗೆ ನಾನು ವಿಸಿಟ್ ಮಾಡಿರಲಿಲ್ಲ. ಸೊ ಇವತ್ತು ಅರುಣ ಕೂಡ್ತು. ಇವತ್ತಿನ ವ್ಲಾಗು ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ರೆ ಪ್ಲೀಸ್ ವಿಡಿಯೋಗೊಂದು ಲೈಕ್ ಕೊಡೋದನ್ನ ಮರಿಬೇಡಿ ಫ್ರೆಂಡ್ಸ್. ನಮ್ಮ ಮಂಡ್ಯದಿಂದ ಭೂವರನಾಥೇಶ್ವರ ಸ್ವಾಮಿ ಟೆಂಪಲ್ಗೆ 60 ಕಿಲೋಮೀಟರ್ಸ್ ಆಗುತ್ತೆ. ಸೊ ಹೋಗಿದ್ದು ಬರ್ಬೋದು, ಏನು ಅಷ್ಟೊಂದು ರಿಸ್ಕ್ ಅಂತ ನಮ್ಗೆ ಅನ್ನಿಸ್ಲಿಲ್ಲ. ಬಸ್ಸು ಅಷ್ಟೇ ತುಂಬಾ ಫ್ರೀಯಾಗಿತ್ತು. ಸೊ ನಮ್ಮ ಮಂಡ್ಯ ಈಗ ಬಂತು. ಸೊ ಈಗ ನಾವು ಬಸ್ ಸ್ಟ್ಯಾಂಡ್ ಇನ್ನೇನು ರೀಚ್ ಆದ್ವಿ. ಸೊ ಈಗ ಬಸ್ ಇಳ್ಕೊಂಡು ನೆಕ್ಸ್ಟ್ ನಾವು ಹೊರಟಿದ್ದೆ ದೋಸೆ ಕ್ಯಾಂಪ್ಗೆ. ಸೊ ತುಂಬಾ ಸಖತ್ತಾಗಿ ಮಾಡ್ತಾರೆ ಇಲ್ಲಿ ಮಾತ್ರ. ಸೊ ಅದಕ್ಕೋಸ್ಕರ ಈಗ ಮನೆಗೆ ಹೋಗಿ ಮಕ್ಕಳಿಗೆಲ್ಲ ಇನ್ನೂ ಊಟ ಮಾಡೋದು ಲೇಟ್ ಆಗುತ್ತೆ ಅಂತ ಹೇಳಿ ಸೆಟ್ ದೋಸೆನ ಮನೆಗೆ ಪಾರ್ಸಲ್ ಮಾಡಿಸ್ಕೊಂಡ್ರು. ಪಾರ್ಸಲ್ ಮಾಡಿಸ್ಕೊಳ್ಳುವಾಗ ಎಲ್ಲರೂ ವೆಯ್ಟ್ ಚೆಕ್ ಮಾಡ್ತಾಯಿದ್ರು. ಸೊ ಮೊದಲು ಮೋನು ಚೆಕ್ ಮಾಡಿದ್ಲು ನೋಡೋಣ ಅಂತ ಹೇಳಿ. ಮೋನು ವೆಯ್ಟ್ ಬಂದು 35.6 ಇತ್ತು. ಸೊ ಆಯುಷು ಸಹ ನಾನು ಚೆಕ್ ಮಾಡ್ತೀನಿ ಅಂತ ಹೇಳಿ ಅವನು ಕಾಯಿನ್ ಹಾಕಿ ಹತ್ತಿದ. ಅವನದು 38.2 ಬಂದಿತ್ತು. ಸೊ ಮೋನುಗಿಂತ ಅವನೊಂದು 3 kg ಜಾಸ್ತಿ ಇದ್ದಾನೆ. ಸೊ ನೆಕ್ಸ್ಟು ಅರಿನೂ ಸಹ ಚೆಕ್ ಮಾಡ್ತಾಯಿದ್ರು ನೋಡೋಣ ಅಂತ ಹೇಳಿ. ಅವರ ವೆಯ್ಟ್ ಬಂದು 62.7 ಏನೋ ಬಂದಿತ್ತು. ಇನ್ನು ನೆಕ್ಸ್ಟು ನಾನು ಚೆಕ್ ಮಾಡೋಣ ಅಂತ ಹೇಳಿ ಚೆಕ್ ಮಾಡಿದಾಗ 59.6 ಬಂತು. ಸೊ ನೆಕ್ಸ್ಟು ನಾವು ದೋಸೆ ಆರ್ಡ್ರ್ ಮಾಡಿದ್ವಿ. ಸೊ ಪಾರ್ಸಲ್ ತೊಗೊಂಡು ಮನೆಗೆ ರಿಟರ್ನ್ ಆದ್ವಿ. ಸೊ ಹೋಟ್ಲಿಂದ ಪಾರ್ಸಲ್ ತಂದಿದ್ದೀವಿ. ಎಲ್ಲ ಫ್ರೆಶ್ ಅಪ್ ಆಗಿಬಿಟ್ಟು ಇಲ್ಲೇ ನೀಟಾಗಿ ತಿನ್ನೋಣ ಅಂತ ಹೇಳಿ ನಾವು ಹೋಟ್ಲಿಂದ ಸೆಟ್ ದೋಸೆನ ಆರ್ಡ್ರ್ ಮಾಡಿದ್ವಿ. ತುಂಬ ಚೆನ್ನಾಗಿ ಸಾಫ್ಟಾಗಿತ್ತು. ತುಂಬ ಇಷ್ಟ ಆಯಿತು. ಹೊಟ್ಟೆ ಅಂತೂ ತುಂಬ ಹಸ್ತಿತ್ತು. ಹಸ್ದಾಗಲೇ ಅನ್ನದ ಬೆಲೆ ಗೊತ್ತಾಗೋದು ಅಂತ ಹೇಳೋದು ಇದಕ್ಕೇ. ಸೊ ಹೊಟ್ಟೆ ತುಂಬಿದರೆ ಅವ್ರು ಏನೇ ಅಮೃತ ಕೊಟ್ಟರು ಬೇಡ ಅನಿಸುತ್ತೆ. ಅದೇ ಹಸ್ತಿದಾಗ ಅವರು ಏನೇ ನೆನ್ನೆ ಅನ್ನ ಕೊಟ್ಟರು ತುಂಬಾ ರುಚಿಯಾಗಿರುತ್ತೆ. ಹಾಗಾಗಿ ನಮಗಂತೂ ಹೊಟ್ಟೆ ಹಸ್ತಿತ್ತು. ಚೆನ್ನಾಗೆ ಬ್ಯಾಟಿಂಗ್ ಮಾಡಿದ್ವಿ. ಮಕ್ಕಳಿಬ್ರು 2 ಕ್ಯೂಟಾಗಿರೋ ಮನೆಗಳನ್ನ ತೆಗೆಸ್ಕೊಂಡ್ರು. ಇದರೊಳಗೆ ಏನಿದೆ ಅಂತ ಹೇಳ್ತೀನಿ. ಸೊ ನೋಡಿ, ಪಝಲ್ಸ್ ಹೋಮ್ ಅಂತ. ಇದ್ರ ಕಾಸ್ಟ್ ಬಂದು 10 ರೂಪೀಸ್, ಆದರೆ ಅವ್ರು ತೊಗೊಂಡಿದ್ದು 20 ರೂಪೀಸ್. ನಾನು ವಾದ ಮಾಡಿ 15 ರೂಪೀಸ್ ಕೊಟ್ಟೆ. ಸೊ ನೋಡಿ ಇದ್ರ ರೇಟ್ ಬಂದು 10 ರೂಪೀಸ್. ಆದರೆ ಎಷ್ಟು ಮೋಸ ಮಾಡ್ತಾರೆ ಅಂದರೆ 1 to ಡಬಲ್ ಹೇಳಿದ್ರು. ಆಗ ನಾನು 15 ಮಾಡ್ಕೊಳ್ಳಿ ಅಂತ ಹೇಳಿ 15 ರೂಪೀಸ್ ಕೊಟ್ಟೆ. ನಮ್ಮ ಆಯುಷ್ ಆಲ್ರೆಡಿ ಓಪನ್ ಮಾಡ್ದ. ಇನ್ನು ಮೋನ್ವಿ ಓಪನ್ ಮಾಡ್ತಾ ಇದ್ದಾಳೆ. ಇದ್ರೊಳಗೊಂದು ತಿಂಡಿ ಸಹ ಕೊಟ್ಟಿದ್ದಾರೆ. ಜೇಮ್ಸಾ? ಜೇಮ್ಸ್. ಹಾಗೆ ಪಝಲ್ಸ್ನೆಲ್ಲ ರಿಮೂವ್ ಮಾಡಿ ಮತ್ತೆ ನಾವು ಮಕ್ಕಳಿಗೆ ಆಟ ಆಡೋದಕ್ಕೆ ಕೊಡ್ಬೋದು. ಅದು ರಿಮೂವ್ ಮಾಡ್ಬೋದು. ಈ ರೀತಿ ಎಲ್ಲ ಪಾರ್ಟ್ಸ್ನೆಲ್ಲ ಡಿವೈಡ್ ಮಾಡಿ ಮತ್ತೆ ನಾವು ಅದನ್ನು ಜೋಡಿಸೋದ್ರಿಂದ ಮಕ್ಳಿಗೊಂದು ಐಡಿಯಾ ಬರುತ್ತೆ. ಚೆನ್ನಾಗಿದೆ. ಇವತ್ತಿನ ವ್ಲಾಗು ನಿಮ್ಮೆಲ್ಲರಿಗೂ ಯೂಸ್ಫುಲ್ ಅನಿಸಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡೋದನ್ನ ಮರಿಬೇಡಿ. ನಿಮ್ಮೆಲ್ಲರ ಸಪೋರ್ಟ್ ನನಗೆ ತುಂಬಾ ಇಂಪಾರ್ಟೆಂಟ್. ಸೊ ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಾನು ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಲವ್ ಯು ಆಲ್ ಆ್ಯಂಡ್ ಬೈ ಬಾಯ್.